ಸಮಾಜ ಕಾರ್ಯದಲ್ಲಿ ಗ್ರಾಮೀಣ ಸೊಗಡಿನ ಮೂರ್ತಿಗಳ ಪ್ರದರ್ಶನ. ಇದು ಹಿಂದೆ ತಮ್ಮ ತಮ್ಮ ಮನೆಗಳಲ್ಲಿ ಈ ವಿಗ್ರಹಗಳನ್ನು ಇಡುವಂತಹ ಹಿಂದೆ ಇದ್ದಂಥ ಗ್ರಾಮೀಣ ಗುಡಿಸಲುಗಳ ಚಿತ್ರಣ, ಹಿಂದೆ ಬಳಸುತ್ತಿದ್ದ ಅಡಿಗೆ ಮನೆಯ ಪರಿಕರಗಳು, ಒತ್ತು ಸಾವಿಗೆಗಳು, ಗ್ರಾಮೀಣ ಹಿನ್ನೆಲೆಯ ಬುಗುರಿ ಆಟ, ನವಕಂಕರಿ ಆಟ, ಹುಲಿ ಕುರಿ ಆಟ, ಕವಡೆಯಲ್ಲಿ ಆಡಿ ಸಮಯ ಕಳೆಯುತ್ತಿದ್ದಂತಹ ಹಳ್ಳಿಗಾಡಿನ ಸೊಗಡಿನ ಆಟ ಎಂದೇ ಹೇಳಬಹುದು. ಇದೊಂದು ಒತ್ತು ಸಾವಿಗೆ, ಎಳ್ಳುಗುಣಿ ಆಟ, ವಂದ್ರಿಗಳು, ಮಂಕರಿ, ವಿವಿಧ ನಾಣ್ಯಗಳು, ನೋಟು, ಇದು ಹಸೆಮಣೆ ಅಂತ ಕರೀತಾರೆ. ಮದುವೆ ಮನೆಯಲ್ಲಿ ಈ ಹಸೆಮಣೆಯನ್ನು ಇಟ್ಟು ಗಂಡು ಹೆಣ್ಣಿನ ಕೂರಿಸಿ ಶಾಸ್ತ್ರ ಮಾಡ್ತಾಯಿದ್ರು. ಮಜ್ಜಿಗೆ ಕಡಿಯುವುದು, ಹಳೆಯ ಕಾಲದಲ್ಲಿ ಚಿಕ್ಕ ಮಡಿಕೆಯಲ್ಲಿ ಮಜ್ಜಿಗೆ ಕಡಿದು ಆ ಮಜ್ಜಿಗೆ ಕುಡಿಸಿ ಮನೆಯ ಸದಸ್ಯರಿಗೆ ತಂಪನ್ನು ನೀಡ್ತಾಯಿದ್ರು. ಇದು ಮಕ್ಕಳುಗಳು ಹೊಟ್ಟೆ ನೋವು ಎಂದಾಗ ಅಥವಾ ದೇಹದ ಯಾವುದಾದ್ರೂ ಭಾಗದಲ್ಲಿ ನೋವಾದಾಗ ಎಲೆ ಕಾಯಿಸಿ ಹಾಕುವುದರ ಮೂಲಕ ನೋವು ನಿವಾರಣೆ ಮಾಡ್ತಿದ್ದದ್ದು. ಕಾಳುಗಳನ್ನು ತೊಳೆದು ಒಣಗಿಸಿ ಹಾಕಿರ್ತಕ್ಕಂತಹ ದೃಶ್ಯವನ್ನು ತಾವು ನೋಡ್ಬೋದು. ಹಾಗೆ ರಾಗಿ, ಎಳ್ಳು, ಉದ್ದು, ವಿವಿಧ ಕಾಳುಗಳ ಒಂದು ಪರಿಚಯ ನಮ್ಮ ಜಾನಪದ ಸೊಗಡಿನಲ್ಲಿ ಕಾಣಬಹುದಾದಂತಹ ಒಂದು ದೃಶ್ಯ. ಬೀಸುಕಲ್ಲು, ಹಿಂದೆ ವೀಕ್ಷಕರೇ ಬೀಸುಕಲ್ಲಿನ ಮೂಲಕ ರಾಗಿಯನ್ನು ಬೀಸುತ್ತಿದ್ದಂತಹ ಒಂದು ದೃಶ್ಯ. ನಿಮಗೆ ಮತ್ತಷ್ಟು ಆಸಕ್ತಿಕರ ಜಾನಪದ ಉತ್ಸವದ ಅಂಶಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದೊಂದು ಕಾಲೇಜಿನಲ್ಲಿ ವಿಶೇಷವಾಗಿ ಗ್ರಾಮೀಣ ಹಿನ್ನೆಲೆಯ ಮಕ್ಕಳು ಕೂಡ ಇದನ್ನು ಮಾಡ್ತಾ ಇರೋದ್ರಿಂದ ವಿಶೇಷ ಕಾಳಜಿ ಕಳೆ ಎಲ್ಲ ಬಂದಿರುತ್ತದೆ ವೀಕ್ಷಕರೇ. ರಾಶಿ, ಭತ್ತದ ರಾಶಿ, ಹಾಗೆ ಗ್ರಾಮೀಣ ತಳಿಯ ಒಂದು ಪ್ರದರ್ಶನ, ಎತ್ತುಗಳು, ಒಳ್ಳೆ ಜವಾರಿ ಟಗರುಗಳ ಒಂದು ಪ್ರದರ್ಶನ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ತೋರಿಸ್ತಾ ಇದ್ದಿದ್ದು ತುಂಬ ಮನೋಹರವಾಗಿದೆ. ಹಾಗೆಯೇ ಒಳ್ಳೆಯ ಜಾತಿಯ ತಳಿಯ ಎತ್ತುಗಳ ಪ್ರದರ್ಶನ, ಭಾಳ ಆಕರ್ಷಕವಾದ ಕೊಂಬುಗಳನ್ನು ಹೊಂದಿವೆ. ಇತ್ತೀಚೆಗೆ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ತಳಿಗಳು ಕಣ್ಮರೆಯಾಗುತ್ತಿದ್ದರೂ ಕೂಡ ಇನ್ನೂ ರೈತರು ಇದನ್ನು ಉಪಯೋಗಿಸ್ತಾ ಇರುವಂತಹ ಒಂದು ಪ್ರದರ್ಶನ ತುಂಬ ಚೆನ್ನಾಗಿದೆ. ಸೊ ವೀಕ್ಷಕರೇ, ಇದೊಂದು ಕೃಷ್ಣರಾಜನಗರ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಗ್ರಾಮೀಣ ಸೊಗಡಿನ ಜಾನಪದ ಶೈಲಿಯ ವಿವಿಧ ಅಂಶಗಳನ್ನು ತೆರೆದಿಟ್ಟಿದ್ದಾರೆ. ತುಂಬ ಸಂತೋಷವಾಗಿ ಆಚರಿಸ್ತಾ ಇರತಕ್ಕಂಥ ದೃಶ್ಯ ನಯನ ಮನೋಹರವಾಗಿದೆ. ಸೊ ಮುಂದಿನ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.